ಮಾನ್ಯ ಮಂತ್ರಿಗಳಾದ ಮೆಣಸಿನಕಾಯಿ ಮರಿಯಪ್ಪನವರಿಗೆ ನಿಮ್ಮೆಲ್ಲರ ವತಿಯಿಂದ ಪುಷ್ಪಮಾಲೆ ಹಾಕಲಾಗುವುದು. ಬಂಧುಗಳೇ, ಈಗ ನಮ್ಮೂರಿನ ನಾಗರಿಕರ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಮಂತ್ರಿಗಳಿಂದ ಡಾಕ್ಟರ್ ಶ್ರೀಕಾಂತನವರನ್ನು ಸನ್ಮಾನಿಸಲಾಗುವುದು. ಈಗ ಮಂತ್ರಿಗಳಾದ ಮರಿಯಪ್ಪ ಮೆಣಸಿನಕಾಯಿ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಸಭೆಗೆ ಬಂದಂತ ಡಾಕ್ಟರ್ ಶ್ರೀಕಾಂತ್ನವರೇ, ಹಾಗೆ ಈ ಊರಿನ ಹಿರಿಯರೇ, ಅಣ್ಣ ತಮ್ಮರೇ, ಅಕ್ಕ ತಂಗಿಯರೇ, ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ಡಾಕ್ಟರ್ ಶ್ರೀಕಾಂತ್ನವರು ನಿಮ್ಮೂರಾಗ ಹುಟ್ಟಿ ಬಹಳ ಶಾಣ್ಯರಾಗ್ಯಾರ. ಇದ ನಮಗ ಬಹಳ ಸಂತೋಷ ವಿಷಯ ಐತಿ. ಡಾಕ್ಟರ್ ಸಾಹೇಬ್ರಂಗ ನಿಮ್ಮ ಮಕ್ಕಳು ಶಾಣ್ಯರಾಗ್ಬೇಕಂದ್ರ ನೀವು ದಿನ ನಮ್ಮ ಸರ್ಕಾರಿ ಶಾಲಿ ಕಳಿಸ್ರಿ. ಅದಕ್ಕಾಗಿ ನಮ್ಮ ಸರ್ಕಾರ ಬಹಳಷ್ಟು ರೊಕ್ಕ ಖರ್ಚು ಮಾಡೈತಿ. ಡಾಕ್ಟರ್ ಸಾಹೇಬ್ರು ಅವ್ರ ದವಾಖಾನಿ ಹೆಂಗ್ ಸ್ವಚ್ಛ ಇಟ್ಟಾರಲ್ಲ, ಹಂಗ ನಾವು ನೀವು ಎಲ್ಲರೂ ನಮ್ಮ ದೇಶನ ಸ್ವಚ್ಛ ಇಡಾಕ ಕಂಕಣ ಬದಲಾಗಿ ನಿಲ್ಲೋಣ್ರಿ. ಅಂದಾಗ ಮಾತ್ರ ನಮ್ಮ ದೇಶ ಬಹಳ ಮುಂದೆ ಬರ್ತೈತಿ. ಏ ಮಂತ್ರಿ ಐತಿಲ್ಲ, ಇಲ್ಲೇ ಹೋಗ್ತಿದ್ದೇವನ. ಏ ಯಾರಲ್ಲಿ ಸರ್? ಏ ಯಾರು ನೋಡವ್ರ ದಾನ್ಲಿ ಮಾಡಾಕ್ತಾನ? ಯಾರು ನೋಡವ? ಎಸ್ ಸರ್. ಇವತ್ತಿನ ದಿನ ನಾವು ನಮ್ಮ ದೇಶದ ಬಗ್ಗೆ ಬಹಳ ಚಿಂತೆ ಮಾಡ್ಬೇಕಾಗೈತಿ. ಯಾಕಂದ್ರ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದೈತಂತ ನಿಮಗೂ ಗೊತ್ತೈತಿ. ಮಂತ್ರಿಗಳೇ, ಇದು ಉಳು ಜಾಗ ಅಲ್ರಿ. ಏ ಅದ್ ನಂಗೆ ಗೊತ್ತೈತೆ, ಸುಮ್ ಕುತ್ಕೋ. ಹಿಂಗೈತನ್ರಿ ಅದ. ಹಂಗಾರ ಮುಂದೆ ಮಾತಾಡಿ. ನಮ್ ದೇಶದ ಪರಿಸ್ಥಿತಿ ನೋಡಿ ಹೊರಗಿನವ್ರು ಹಿಂಗ್ ಹೋಗ್ತಾರ ಅಂತ ಹೇಳಕತ್ತನ್ನ. ಸುಮ್ ಕುತ್ಕೋ. ನೋಡು ಯಾರು ಗಲಾಟೆ ಮಾಡ್ಬೇಡ್ರಿ. ಪಿಸಿ ನೋಡು ಯಾವ ಗಲಾಟೆ ಮಾಡಿದ್ರೆ ಎತ್ ಹೊರಗೌಡ. ಏ ಯಾರಲ್ಲಿ? ಸರ್ ನೋಡು ಯಾರು ಮಾತಾಡ್ಬೇಡ್ರಿ. ಯಾವಾರ ನೋಡು ಮಾತಾಡಿದ ಅಂದ್ರೆ ಎದ್ ಹೊರಗೆ ಹಾಕ್ರಿ ಅವ್ನು ಒದ್ದ. ಎಸ್ ಸರ್. ಏನಪ್ಪಾ ಅಂದ್ರ ನಮ್ಮ ದೇಶದ ಪರಿಸ್ಥಿತಿ ಕೆಡ್ಲಾಕ ಯಾರ ಕಾರಣ ಅಂತ ನೀವು ಬಹಳ ವಿಚಾರ ಮಾಡ್ಬೇಕಾಗೈತಿ. ನೀವು ವಿಚಾರ ಮಾಡಿ ನಮ್ಮ ಮುಂದೆ ಹೇಳಿದ್ರ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೀವಿ. ಅಂದ್ರ ಮಂತ್ರಿಗಳು ಫುಲ್ ಭಯದ ಎತ್ತರದಾಗ ಅದಾರು. ಏ ಯಾರಲ್ಲಿ? ಎಸ್ ಸರ್. ಏ ಯಾರು ನೋಡವ ಎದ್ ಹೊರಗೆ ಹಾಕ್ಲಿ ಅವನ. ನಮ್ಮ ಸರ್ಕಾರ ಸುಭದ್ರ ಸರ್ಕಾರ. ನಮ್ಮ ಸರ್ಕಾರ ಬಂದ ಮ್ಯಾಗ ನಮ್ಮ ತಾಯಿಯರಿಗಾಗಿ ತಿಂಗಳ 2000 ಬಿಟ್ಟಿವ್. ಕರೆಂಟ್ ಬಿಲ್ ಫ್ರೀ ಮಾಡಿವ್, ಬಸ್ಸಿಗೆ ಫ್ರೀ ಮಾಡಿವಿಲ್ರಿ. ಜಾಲಿ ಜಾಲಿ. ಹಂಗ ನಮ್ಮ ರೈತರಿಗಾಗಿ 700 ಕೋಟಿ ಬಿಡುಗಡೆ ಮಾಡೇವ್. ಬಡ ಕಾರ್ಮಿಕರಿಗಾಗಿ 300 ಕೋಟಿ ಬಿಡುಗಡೆ ಮಾಡೇವ್.
ಆಸ್ಪತ್ರೆಗಾಗಿ 80 ಕೋಟಿ ಬಿಡುಗಡೆ ಮಾಡೇವ್. ಇನ್ನು ನಮ್ಮ ಸರ್ಕಾರ ಬಹಳಷ್ಟು ಯೋಜನೆದಾಗ ಐತಿ. ಅಲ್ವಾ ಮಗಳ 20 ಕೋಟಿ 30 ಕೋಟಿ 50 ಕೋಟಿ 60 ಕೋಟಿ ಮಾಡಿನ ತಾನು ಏನು ಮಾಡ್ಯ ನೀವ? ಅದನ್ನ ಯಾವನ ನಮ್ಗೆ ಕೇಳ್ತಾನೆ ಇಲ್ಲಿ. ಹಾ ಅವ್ರು ಹೇಳ್ತಾರ ನಾವು ಕೇಳೋದು ಅಷ್ಟ. ಯಾಕಂದ್ರ ನಮ್ಮ ಕರ್ನಾಟಕದಾಗ ಹಳ್ಳಿದ ರಾಜರ ಕೋಟಿನೇ ನೋಡೋದಾಗಿಲ್ಲ. ಇನ್ನು ಅವ್ನ ಕೋಟಿ ನಾವ್ ಯಾವ ನೋಡಕ್ ಹೋಗ್ಬೇಕು? ಏ ಯಾರಲ್ಲಿ ಸುಮ್ ಕುತ್ಕ. ಅವ 20 ಕೋಟಿ 30 ಕೋಟಿ ಅಂದ್ರೆ ರೊಕ್ಕ ಬಿಡುಗಡೆ ಮಾಡ್ಯಾನತ್ತು. ಏನು ಮತ್ತೇನು ಮಾಡ್ಯಾನತ್ತಿ? ರೊಕ್ಕ ಮಾಡ್ಯಾರು ಏನು ನಾವ ಸತ್ತು ಹೋಗ್ಲಿ ಅಂತೇಳಿ ಗುಳಿಗಿ ರೆಡಿ ಮಾಡ್ಯಾರು. ಹೌದಾ? ಯಾರಿಗ್ ಗೊತ್ತು? ಏ ನಿನ್ನವನ ನೀ ಮಾತ್ರ ನನ್ನ ಮದುವೆ ವಿಚಾರ ಅಷ್ಟ ಮಾಡ್ಬೇಡಿ. ಏ ನಡಿ ಹೋಗೋಣ. ನಿನ್ನವ್ನು ಒಮ್ಮೆರ ಯಾಕ? ಮಂದಿಗೆ ಏನು ಚಿಂತೆ ಐತಿ, ನಿನಗೇನೈತೈತಿ? ನನ್ನ ಮದುವೆ ಮಾಡ್ಬೇಕು ನೀವು ಒಟ್ಟು. ನಿನ್ನವ್ನು ಆಮೇಲೆ ಮಾಡ್ತಾನ. ಬಾ ಬಾ ಮದುವೆ ವಿಚಾರ ಮಾಡ್ಬೇಕು. ಏ ಯಾರಲ್ಲಿ ಇಲ್ಲಿ ಹೋಗ್ಬಿಡು. ಅಷ್ಟೇ ಅಲ್ಲದೆ ಮೆಣಸಿನಕಾಯಿ ರೈತರಿಗಾಗಿ 70 ಕೋಟಿ ಬಿಡುಗಡೆ ಮಾಡಿವು. ತಂಬಾಕು ತಯಾರು ಮಾಡೋರಿಗೆ 30 ಕೋಟಿ ಬಿಡುಗಡೆ ಮಾಡಿವು. ಅಲ್ರಿ ಮಂತ್ರಿಗಳು, ಅಷ್ಟು ಕೋಟಿ ಬಿಡುಗಡೆ ಮಾಡೇವು, ಎಷ್ಟು ಕೋಟಿ ಬಿಡುಗಡೆ ಮಾಡಿ ಹೋಗ್ತೀವು. ನಮ್ಮ ಊರಿಗೆ 1 ಕೋಟಿ ರೂಪಾಯಿ ಅಲ್ಲಿ 1 ರೂಪಾಯಿನೂ ಬಂದಿಲ್ಲ. ಎಲ್ಲಿ ಕಿಶನ್ ಅದು ವಾರ್ದೈತಿ? ನಿಮ್ಮ ಕಿಶನ್ದಾಗ ರೊಕ್ಕ ಅದಾವ ನೋಡ್ರಿ ಅತ್ತನ್ನ. ಏ ಯಾರಲ್ಲಿ? ಸರ್ ಏ ಇವ ಯಾವ್ಲೆ ಕರಿ ಬಸಾಪನ ಹಾಡೆ. ಏ ಸುಮ್ ಕುತ್ಕೋ. ಬಂಧುಗಳೇ, ಎದುರಿಗೆ ಕುಂತವ್ರು ಯಾಕೋ ನನಗ ಸಂಶಯ ಬರಾಕತ್ತೈತಿ. ನೀವು ಗಪ್ ಕುತ್ಕೋರ. ಏ ಪೊಲೀಸ್ ಇಲ್ಲೇ ಮುಂದೆ ಅಡ್ಯಾಡ್ರಿ, ನನಗೆ ಯಾಕೋ ಸಂಶಯ ಬರಾಕತ್ತೈತಿ. ಮಂತ್ರಿಗಳೇ ಏನು ಸಂಶಯ ಬರಾಕತ್ತತ್ರಿ? ಯಾಕೋ ಇವ್ರು ಮುಂದ್ ಕೂತವ್ರು ಕಲ್ಲಿಗಿಲ್ ಒಗದಾರೇನೋ ಅಂತ ಅನ್ಸಾಕತ್ತೈತಿ. ಅದಕ್ಕ ಇವ್ರು ಇಲ್ಲೇ ಮುಂದೆ ಅಡ್ಯಾಡ್ಲಿ. ಕಲ್ಲಿನ ಪೆಟ್ಟು ಬಿದ್ರು ಇವ್ರಿಗೆ ಬೀಳ್ಲಿ. ಬಂಧುಗಳೇ, ನಾ ಇನ್ನ ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನೇನ ಡಾಕ್ಟರ್ ಶ್ರೀಕಾಂತಪ್ಪನವರು ಇದೇ ಊರಾಗ ಆಸ್ಪತ್ರೆ ತೆಗಿಯವ್ರದಾರ. ನಿಮ್ಮ ಕಣ್ಣಿಗೆ ಏನಾರ ಆಗಿದ್ರ ಅವ್ರ ಹತ್ತಲ್ಲಿ ಹೋಗಿ ತೋರಿಸ್ಕೋರಿ. ನಿಮ್ಮ ಕಣ್ಣಿನ ಆಪರೇಷನ್ ಇದ್ರ ಮಾಡಿಸ್ಕೋರಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಡುಮ್ ಡುಮ್ ಟ್ಯಾಡ್ಯಾವ್. ಜೈ ಭಾರತಾಂಬೆ. ಒಗಿರಿ ಚಪ್ಪಲ್ಲೆ ಮಂತ್ರಿಗೆ. ಏ ಯಾರಲ್ಲಿ? ಏ ಯಾವನಲ್ಲಿ ಅವ? ಸುಮ್ ಕುತ್ಕೋ. ಏ ಪಿಸಿ ಅಲ್ಲಿ ಹೋಗಿ ಮಂತ್ರಿಗಳು ಬರತ್ತೇಳಿ ಕಾರ್ ಗಾಡಿ ಮತ್ತು ಸೆಕ್ಯೂರಿಟಿಗಳನ್ನ ರೆಡಿ ಇರತ್ತ ಹೇಳ. ಬಂಧುಗಳೇ ಎಲ್ಲರೂ ಜಾಲಿ ಜಾಲಿ. 2000 ಜಾಲಿ ಜಾಲಿ. ಬಸ್ ಫ್ರೀ ಜಾಲಿ ಜಾಲಿ. 5 ಕಿಲೋ ಅಕ್ಕಿ 5 ಕಿಲೋ. ಈ ಸಭೆಯ ಸನ್ಮಾನಿತರಾದಂಥ ಡಾಕ್ಟರ್ ಶ್ರೀಕಾಂತ್ನವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಕಲ ಜೀವ ಸೃಷ್ಟಿಕರ್ತನಾದ ಶಿವನ ಸ್ವರೂಪಿಯಾದ ಅಡವಿ ಸಿದ್ದೇಶ್ವರ ಪಾದಕ್ಕೆ ಪಡಮಟ್ಟು ಗ್ರಾಮದ ಗುರು ಹಿರಿಯರಿಗೆ ನಮಿಸುತ್ತಾ ನನ್ನ ಹಿತೈಷಿಗಳಾದ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಸಕಲ ಜೀವ ಸೃಷ್ಟಿಕರ್ತನಾದ ಅಡವೀಶನಿಗೆ ನಮಿಸುತ್ತಾ ಒಂದೆರಡು ಮಾತುಗಳನ್ನಾಡಲು ನಾನು ಇಚ್ಛಿಸುತ್ತೇನೆ. ಇಂದು ನೀವೆಲ್ಲರೂ ಜಗತ್ ಪ್ರಸಿದ್ಧ ನೇತ್ರ ವೈದ್ಯನೆಂಬ ಕಾರಣಕ್ಕಾಗಿ ಈ ಸಭೆಗೆ ಬರಮಾಡಿಕೊಂಡು ನನಗೆ ಸನ್ಮಾನ ನೀಡಿದ್ದೀರಿ. ಆದರೆ ಇದನ್ನು ನಾನು ಖಂಡಿತ ಸನ್ಮಾನವೆಂದು ಭಾವಿಸಲ್ಲ. ನಾನು ನಿಮಗೆ ಸಲ್ಲಿಸಬೇಕಾದ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ನೀವೆಲ್ಲರೂ ನನಗೆ ಪ್ರೋತ್ಸಾಹದ ರೂಪದಲ್ಲಿ ನೀವೆಲ್ಲರೂ ನನಗೆ ಮಾಡಿದ ಆಶೀರ್ವಾದವೆಂದು ಭಾವಿಸುತ್ತೇನೆ. ಮಾಂಸದ ಮುದ್ದೆಯಲ್ಲಿ ಸೀಳು ಕುಮ್ಮಟದ ಮಧ್ಯದಿಂದ ಮಲಮೂತ್ರ ಬರುವ ಜಾಗದಿಂದ ಹಾದು ಬರುವ ಈ ನರಮಾನವನಿಗೆ ಮಣ್ಣಲ್ಲಿ ಹುಟ್ಟಿ ಮಣ್ಣಾಗಿ ಹೋಗುವವರೆಗೂ
ತಾನು ಏನು ಎಂಬುದು ತಿಳಿಯದ ಮೂಢನಿವನು. ಬದುಕಿನ ಜಂಜಾಟದಲ್ಲಿ ಬಿದ್ದು ಒದ್ದಾಡುವ ಈ ನರಮಾನವನಿಗೆ ನಿಸ್ವಾರ್ಥತೆಯ ಅರ್ಥ ಎಂದು ತಿಳಿಯುತ್ತದೆ. ತಾನು ಯಾರು ಮತ್ತು ಎಲ್ಲಿಂದ ಬಂದೆ, ಮುಂದೆ ಹೋಗುವಾಗ ಏನು ಮೂಟೆ ಕಟ್ಟಿಕೊಂಡು ಹೋಗುವನೆಂದು ತಿಳಿದಾಗ ಮಾತ್ರ ಇವನ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಸಮಾಜ ಅವನ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುತ್ತದೆ. ಅಂತವನ ಜೀವನ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ತನಗಾಗಿ ಹುಟ್ಟಿ, ತನಗಾಗಿ ಬದುಕಿ, ತನಗಾಗಿ ಬಾಳಿದರೆ ಎಷ್ಟು ಜೀವನ ನಡೆಸಿದರೂ ಸಾರ್ಥಕವಾಗುವುದಿಲ್ಲ. ಏಕೆಂದರೆ ಅವನ ಜೀವನ ಬರೀ ಕತ್ತಲಾಗೇ ಉಳಿಯುತ್ತದೆ. ಅದಕ್ಕಾಗಿ ತಿಳಿಯಬಲ್ಲ ಒಬ್ಬ ಕವಿ ಹೇಳಿದ್ದಾನೆ, ಹರ ನಿನ್ನ ಮುನಿದಾಗ ಗುರು ನಿನ್ನ ತೊರೆದಾಗ, ಹರ ನಿನ್ನ ಮುನಿದಾಗ ಗುರು ನಿನ್ನ ತೊರೆದಾಗ, ನಿನ್ನರಿವಿಗೆ ನೀ ಬೇಡವಾದಾಗ, ಈ ಭೂಮಿಯ ಮೇಲಿನ ಕಲ್ಲಿಗೂ ಕೂಡ ನೀ ಬೇಡವಾಗುವೆ ಮನುಜ, ಜಾಗೃತಂ ಜಾಗೃತಂ ಎಂದು. ಅಂದರೆ ಈ ವಚನದ ಅರ್ಥ ಇಷ್ಟೇ. ಮನುಷ್ಯನಾದವನು ಒಳ್ಳೆಯ ಕೆಲಸ ಮಾಡಬೇಕಾದರೆ ಮೊದಲು ಹರನಿಗೆ ಮೆಚ್ಚಬೇಕು, ಇಲ್ಲವಾದರೆ ತನ್ನ ಗುರುವಿಗಾದರೂ ಮೆಚ್ಚಬೇಕು. ಒಂದು ವೇಳೆ ಹರನಿಗೂ ಗುರುವಿಗೂ ಇಬ್ಬರಿಗೂ ಮೆಚ್ಚದಿದ್ದರೆ ತನ್ನ ಅರಿವಿಗಾದರೂ ಮೆಚ್ಚಬೇಕು. ಒಂದು ವೇಳೆ ಅರಿವಿಗೂ ಮೆಚ್ಚದಿದ್ದರೆ ಈ ಭೂಮಿಯ ಮೇಲಿನ ಕಲ್ಲಿಗೂ ಕೂಡ ನೀ ಬೇಡವಾಗುವ ಮನುಜ ಎಂದು ಕವಿ ಬಣ್ಣಿಸಿದ್ದಾನೆ. ಅದಕ್ಕೆ ನಾನು ನಿಸ್ವಾರ್ಥ ಸೇವೆಯಿಂದ ತಮ್ಮೆಲ್ಲರ ಸೇವೆ ಮಾಡುತ್ತಾ ನಿಮ್ಮ ಮನೆಯ ಮಗನಾಗಿರುತ್ತೇನೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವಂದನೆಯನ್ನು ಅರ್ಪಿಸುತ್ತಾ ಈ ಭಾಷಣವನ್ನು ಇಲ್ಲಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್. ಹೇ ಯಾರಲ್ಲಿ? ಮಂತ್ರಿಗಳೇ, ಅಲ್ಲಿ ಯಾರೂ ಇಲ್ರಿ, ಎಲ್ಲಾರು ಹೋಗ್ಯಾರು. ಅರೆ ನನ್ನ ಮಾತಿಗೆ ಎಲ್ರು ಹೋಗೇ ಬಿಟ್ರ? ಹೇ ಯಾರಲ್ಲಿ? ಏ ಸರ್ವಿಸ್ ಮುಗಿಲಾಕ್ ಬಂತಲ್ರು ನಿಮ್ದು? ಎಸ್ ಸರ್ ಬಿಟ್ಟು ಮತ್ತೊಂದೇನು ಕಲ್ತೇ ಇಲ್ಲಲ್ಲ ನೀವು? ಮಂಗನ ಮಕ್ಕರ್ಯ ಹೋರೆ, ಗಾಡಿ ರೆಡಿ ಅಂತ ಹೇಳ್ರಿ, ಹೋರೆ. ಬಂಧುಗಳೇ, ನಾನಿನ್ ಬರ್ತೀನಿ. ಯಾರು ಓಟ್ ಹಾಕ್ಲಾರ್ದ 2,000 ತಗೊಳಕತ್ತೀರಿ ಅವರು ಜಾಲಿ ಜಾಲಿ, ಯಾರು ಓಟ್ ಹಾಕಿ 2,000 ತಗೊಳಕತ್ತೀರಿ ಅವರು ಜಾಲಿ ಜಾಲಿ. ಮುಂದಿನ ಇಲೆಕ್ಷನ್ಕ್ ಆರಿಸ್ತಂದ್ರ ಮತ್ ಜಾಲಿ ಜಾಲಿ. ಏ ಯಾರಲ್ಲಿ? ಸುಮ್ ಕುತ್ಕೋ, ನಾನು ಹೋಗಿ ಬರ್ತೀನಿ ಬಂಧುಗಳೇ. ಜಾಲಿ ಜಾಲಿ.